ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಆಸ್ ಯೂಶುವಲ್ ಸಿದ್ದರಾಮಯ್ಯನವರು ಬಜೆಟಲ್ಲಿ ಏನೇನೂ ನಿರಾಸೆಯನ್ನ ಮಾಡಿಲ್ಲ. ಬಹಳ ಅದ್ಭುತವಾದಂತಹ ಕೊಡುಗೆ ಸಿಕ್ಕಿದೆ. ಯಾರ ಕೈ ಬಿಟ್ರು? ಬ್ರದರ್ಸ್ ಕೈ ಬಿಡಲ್ಲ ಅಂತ ಗೊತ್ತಿತ್ತು. ಆ್ಯಂಡ್ ಅದನ್ನು ಸಿದ್ದರಾಮಯ್ಯನವರು ಒನ್ಸ್ ಅಗೇನ್ ಆಫ್ಕೋರ್ಸ್ ಪ್ರೂವ್ ಮಾಡಿದ್ದಾರೆ. ಹಾಗಾದರೆ ಅಲ್ಪಸಂಖ್ಯಾತರಿಗೆ ಯಾವುದಕ್ಕೆ ಎಲ್ಲಿ ಎಷ್ಟು ಮೀಸಲು ಅಂತ ನೋಡಿದ್ರೆ, ಅಲ್ಪಸಂಖ್ಯಾತ ಶಾಲೆಗಳನ್ನು KPS ಮಾದರಿಯಲ್ಲಿ ಉನ್ನತೀಕರಣ ಮಾಡೋದಕ್ಕೆ 1,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಆರಂಭವನ್ನ ಮಾಡ್ತಾರಂತೆ. ಅಲ್ಪಸಂಖ್ಯಾತ ಕಾಲೋನಿಗಳ ಮೂಲ ಸೌಕರ್ಯಕ್ಕೆ 100 ಕೋಟಿ ಮೀಸಲಿಡಲಾಗಿದೆ. ಅಲ್ಪಸಂಖ್ಯಾತ ನಿರುದ್ಯೋಗಿಗಳಿಗೆ 3 ಲಕ್ಷ ರೂಪಾಯಿವರೆಗೆ ಸಹಾಯಧನವನ್ನು ಕೂಡ ನೀಡಲಾಗುತ್ತೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ. ಹುಬ್ಬಳ್ಳಿ ಕಲಬುರಗಿಯಲ್ಲಿ ಹಜ್ ಭವನ ನಿರ್ಮಾಣ. ಅಲ್ಪಸಂಖ್ಯಾತ ನಿಗಮದ ಸಾಲದ ಬಡ್ಡಿ ಮನ್ನಾ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಖರೀದಿಗೆ 50,000 ಸಹಾಯಧನ. ವಕ್ಫ್ ಆಸ್ತಿ ಅಭಿವೃದ್ಧಿಗೆ ಹಣವನ್ನ ಮೀಸಲಿಟ್ಟಿದ್ದಾರೆ. ಅಲ್ಪಸಂಖ್ಯಾತ ಉದ್ಯೋಗಸ್ಥ ಮಹಿಳೆಯರಿಗೆ 4 ಹಾಸ್ಟೆಲ್ ನಿರ್ಮಾಣ ಮಾಡಲಾಗುತ್ತೆ. ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ. ಅಂತೂ ತಮ್ಮ ವೋಟ್ ಬ್ಯಾಂಕ್ಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡೋದನ್ನು ಮಾತ್ರ ಸಿದ್ದರಾಮಯ್ಯನವರು ಮರೆತಿಲ್ಲ. ನಿಮ್ಮ ನಿಷ್ಠೆಗೆ ಅಲ್ಪಸಂಖ್ಯಾತ ವರ್ಗ ಎಷ್ಟು ಧನ್ಯವಾದಗಳನ್ನು ಸಲ್ಲಿಸಿದ್ರು ಕೂಡ ಕಮ್ಮಿನೇ ಬಿಡಿ. ಹಿಂದೂಗಳಿಗೆ ಏನು ಅಂತ ಕೇಳಬೇಡಿ. ಸಿದ್ದರಾಮಯ್ಯನವರು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಅವರಿಗೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅದೆಲ್ಲ ಗೊತ್ತಿಲ್ಲ. ಅವರಿಗೆ ಗೊತ್ತಿರೋದು ಒಂದೇ, ಸರ್ವವು ಅವರ ಅಧಿಕಾರದಲ್ಲಿ ಮುಸ್ಲಿಂ ಪಾಲು. ಸೊ ದ್ಯಾಟ್ ಸರ್ವ ಮುಸ್ಲಿಂ ವೋಟ್ ಕಾಂಗ್ರೆಸ್ ಪಾಲು ಅಷ್ಟೇ. ಸರ್ಕಾರದ ಪ್ರಕಾರ ರಾಜ್ಯದ ಎಲ್ಲ ಸಮುದಾಯದ ಅಭಿವೃದ್ಧಿಗೂ ಒಂದಷ್ಟು ಯೋಜನೆಗಳನ್ನು ಜಾರಿ ಮಾಡ್ತಾ ಇದ್ದಾರಂತೆ. ಎಲ್ರಿಗೂ ಬೆಂಬಲವನ್ನು ಕೊಡೋದು ಸರ್ಕಾರದ ಜವಾಬ್ದಾರಿ ಅಲ್ವಾ ಅಂತ ಅವರು ಕೇಳ್ತಾರೆ. ಆದರೆ ಜನ ಬಜೆಟಲ್ಲಿ ಒಂದು ಸಮುದಾಯಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿದ್ದೀರಲ್ವಾ ಅಂತ ಇದನ್ನು ನೋಡಿ ಕೇಳ್ತಾ ಇದ್ದಾರೆ. ಉತ್ತರ ಸಿದ್ದರಾಮಯ್ಯನವರೇ ಕೊಡಬೇಕು. ವೀಕ್ಷಕರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 4.48 ಲಕ್ಷ ಕೋಟಿ ರೂಪಾಯಿ ಗಾತ್ರದ ಬಜೆಟ್, ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ. ದೇಶದ ಅತಿ ದೊಡ್ಡ ಬಜೆಟ್ ಮಂಡಿಸಿರುವಂತಹ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ಕೂಡ ಒಂದು. ಉತ್ತರ ಪ್ರದೇಶದ ಬಜೆಟ್ ಗಾತ್ರ 9.12 ಲಕ್ಷ ಕೋಟಿ ರೂಪಾಯಿ. ಇನ್ನು ಮಹಾರಾಷ್ಟ್ರದ ಬಜೆಟ್ ಗಾತ್ರವನ್ನು ನೋಡಿದ್ರೆ 7 ಲಕ್ಷ ಕೋಟಿ ರೂಪಾಯಿ. ರಾಜಸ್ಥಾನದ್ದು 6.11 ಲಕ್ಷ ಕೋಟಿ. ಕರ್ನಾಟಕದ್ದು 4.48 ಲಕ್ಷ ಕೋಟಿ ಈ ಬಾರಿದ್ದು. ಇದಕ್ಕೆ ವಾವ್ ಗ್ರೇಟ್ ಅಲ್ವಾ ಅಂತ ಖುಷಿ ಪಡ್ತಾ ಇದ್ದೀರಾ? ಖುಷಿ ಪಡಬೇಡಿ. ಯಾಕೆ ಅಂತ ಹೇಳ್ತೀನಿ. ಇವತ್ತಿನ ಬಜೆಟ್ ನಂತರ ಸಿದ್ದರಾಮಯ್ಯನವರ ಸರ್ಕಾರವನ್ನ ಸ್ಪಷ್ಟ ಬಹುಮತ ಕೊಟ್ಟು ಆಯ್ಕೆ ಮಾಡಿದಂಥ ಜನತೆಗೆ ದೊಡ್ಡದಾಗಿ ನಮಸ್ಕಾರ ಮಾಡೋಣ ಅಂತ ಅನ್ನಿಸ್ತು. ಅಂತೂ ರಾಜ್ಯವನ್ನ ಸಿದ್ದರಾಮಯ್ಯನವರು ಬಿಟ್ಟು ಕೊಡ್ಲಿಲ್ವಲ್ಲ. ಯಾಕೆ ಅಂತ ಕೇಳಿದ್ರ, ಏನಿಲ್ಲ, ಈ ಬಾರಿಯ ಬಜೆಟ್ ಅಲ್ಲಿ ಸಿದ್ದರಾಮಯ್ಯನವರು ಜಾಸ್ತಿ ಏನಿಲ್ಲ, 1.32 ಲಕ್ಷ ಕೋಟಿ ಸಾಲವನ್ನ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಅಷ್ಟೇ. ಜಾಸ್ತಿ ಏನಿಲ್ಲ. ಆಲ್ರೆಡಿ ಸಾಲದಲ್ಲಿ ಇದ್ದೀವಿ, ಈಗ ಮತ್ತೆ ಸಾಲವನ್ನು ಮಾಡ್ತಾ ಇದ್ದಾರೆ ಅಷ್ಟೇ. 2024-25ನೇ ಸಾಲಲ್ಲಿ 1,05,246 ಕೋಟಿ ಸಾಲವನ್ನು ಮಾಡಿದ್ರು. 2025-26ನೇ ಸಾಲಲ್ಲಿ 1.16 ಲಕ್ಷ ಕೋಟಿ ಸಾಲವನ್ನು ಮಾಡಿದ್ರು. ಈಗ 2026-27ನೇ ಸಾಲಿಗೆ 1.32 ಲಕ್ಷ ಕೋಟಿ ಸಾಲವನ್ನ ಮಾಡ್ತಾರಂತೆ. ಅಲ್ಲಿಗೆ ರಾಜ್ಯದ ಒಟ್ಟು ಸಾಲ ಈಗ 8,24,389 ಲಕ್ಷ ಕೋಟಿ ರೂಪಾಯಿ ಆಗತ್ತೆ, ದಾಟುತ್ತೆ. ಸಿದ್ದರಾಮಯ್ಯನವರ ಈ ಒಂದು ಅದ್ಭುತ ಸಾಧನೆಗೆ ಇಡೀ ಕರ್ನಾಟಕ ಜನತೆ ಚಪ್ಪಾಳೆಯನ್ನು ತಟ್ಟಿ. ರಾಜ್ಯದ ಅಭಿವೃದ್ಧಿಗೆ ಏನಾದರೂ ಸಿಗುತ್ತಾ ಅಂತ ನೋಡಿದ್ರೆ, ಅದು ಮಾಡ್ತೀವಿ ಇದು ಮಾಡ್ತೀವಿ ಸಾಧ್ಯತೆಗಳನ್ನು ಒಂದಷ್ಟು ಬಿಟ್ಟಿದ್ದಾರೆ. ಅದು ಬಿಟ್ಟರೆ ರಾಶಿ ರಾಶಿ ಸಾಲದ ಹೊರೆಯನ್ನು ನಮ್ಮ ಮೇಲೆ ಹಾಕಿಬಿಟ್ಟಿದ್ದಾರೆ. ಪ್ರತಿ ಕನ್ನಡಿಗನ ಮೇಲೆ 1.17 ಲಕ್ಷ ರೂಪಾಯಿ ಸಾಲದ ಹೊರೆಯನ್ನು ಹೊರಿಸಿದ್ದಾರೆ. ಎಷ್ಟೇ ಕಷ್ಟ ಆಗಲಿ,
ಗ್ಯಾರಂಟಿಯನ್ನು ಮಾತ್ರ ಬಿಟ್ಟಿಲ್ಲ ನೋಡಿ. ಗ್ಯಾರಂಟಿಗೊಂದು ಹಣವನ್ನು ಬೇಕಾದಷ್ಟು ಮೀಸಲಿಟ್ಟಿದ್ದಾರೆ. ಶಕ್ತಿ ಯೋಜನೆಗೆ 5,300 ಕೋಟಿ, ಗೃಹ ಜ್ಯೋತಿಗೆ 10,578 ಕೋಟಿ, ಗೃಹಲಕ್ಷ್ಮಿ ಯೋಜನೆಗೆ 28,608 ಕೋಟಿ, ಅನ್ನಭಾಗ್ಯ ಯೋಜನೆಗೆ 6,200 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದಾರೆ. ಕೇಳಬಹುದು, ಇನ್ನೊಂದು ಯೋಜನೆ ಆಗಬೇಕಲ್ವಾ, ಇನ್ನೊಂದು ಗ್ಯಾರಂಟಿ ಯಾವುದು? ಯುವ ನಿಧಿ ಗ್ಯಾರಂಟಿ ಅಲ್ವಾ? ಯುವ ನಿಧಿ ಗ್ಯಾರಂಟಿಗೆ ಏನಿಲ್ಲ, ಏನು 1 ರೂಪಾಯಿ ಇಟ್ಟಿಲ್ಲ. ವಿದ್ಯಾರ್ಥಿಗಳು ಮೊನ್ನೆ ಪ್ರತಿಭಟನೆ ಮಾಡಿದ್ದೆ ಬಂತು, 1 ರೂಪಾಯಿ. ಇನ್ನು ನೀರಾವರಿಗೆ ನೋಡಿದ್ರೆ ಏನಿಲ್ಲ, ಗ್ರಾಮೀಣಾಭಿವೃದ್ಧಿ ನಗರಾಭಿವೃದ್ಧಿ ಇಲಾಖೆಗಳಿಗೆ ಏನಿಲ್ಲ, ಕಲ್ಯಾಣ ಕರ್ನಾಟಕ ಆಗಿರಬಹುದು, ಕಿತ್ತೂರು ಕರ್ನಾಟಕಕ್ಕೆ ಆಗಿರಬಹುದು ಏನಿಲ್ಲ. ರೈತರಿಗೇನಾದರೂ ಇದೆಯಾ? ಇಲ್ಲ. ಬಡವರಿಗೆ ಏನಿಲ್ಲ. ವೀಕ್ಷಕರು, ನಿಮಗೆ ಗೊತ್ತು, ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದ ಸಾಲದ ಪ್ರಮಾಣ ನಿರಂತರವಾಗಿ ಹೆಚ್ಚಾಗ್ತಾ ಇದೆ. ಹೌದಲ್ವೋ? ಸರ್ಕಾರ ಹೊಸ ಯೋಜನೆಗಳನ್ನು ಜಾರಿಗೆ ತರೋದಕ್ಕೆ ಅಂತ ಹೇಳ್ತಾರೆ, ಏನು ಜಾರಿಗೆ ತಂದರೂ ಗೊತ್ತಿಲ್ಲ. ಇನ್ನು ಆ ಗ್ಯಾರಂಟಿಯನ್ನು ಪೂರೈಕೆ ಮಾಡೋದಕ್ಕೆ ಅಂತ ಹೇಳಿ ಸಾಲದ ಮೇಲೆ ಸಾಲವನ್ನು ಮಾಡಿ ಇಟ್ಟಿದ್ದಾರೆ. ಹೌದಲ್ವೋ? ಈಗ ರಾಜ್ಯದ ಜನತೆಯನ್ನ ಸಾಲದ ಸುಳಿಯಲ್ಲಿ ಸಿಲುಕಿಸುವಂತಹ ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಧಾನಸೌಧದ ಎದುರು ಖಾಲಿ ಚೊಂಬನ್ನ ಪ್ರದರ್ಶನ ಮಾಡಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಅವರ ಪ್ರತಿಭಟನೆ ಹೇಗಿತ್ತು, ಒಂದಷ್ಟು ನಾಯಕರ ಹೇಳಿಕೆ ಏನಿತ್ತು, ಎಲ್ಲವನ್ನು ನೋಡ್ಕೊಂಡು ಬನ್ನಿ. ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡ್ತಾನೆ ಅಂತೇಳಿ ಬೀಗ್ತಾ ಇದ್ದಂಥ ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದ ಜನತೆಗೆ ನಿರಾಶೆಯನ್ನು ಉಂಟು ಮಾಡಿದ್ದಾರೆ. 17ನೇ ಬಜೆಟು ಈ ನಾಡಿನ ಜನತೆಗೆ ದೊಡ್ಡ ಚೊಂಬನ್ನ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅನ್ನೋದು ಸ್ಪಷ್ಟ. 4,39,000 ಕೋಟಿ ರೂಪಾಯಿಗಳ ಸಾಲವನ್ನು ಮಾಡಿರ್ತಕ್ಕಂಥದ್ದೇ ಸಿದ್ದರಾಮಯ್ಯನವರು ಮಾಡಿರುವ ದಾಖಲೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ ಹೇಳ್ತಾ ಇದೆ ಇದು ಅಭಿವೃದ್ಧಿ ಜನಪರ ಬಜೆಟ್ ಅಂತ. ಈ ಕಡೆ ನೋಡಿದ್ರೆ ಅಲ್ಪಸಂಖ್ಯಾತರ ಓಲೈಕೆ ಬಜೆಟ್, ರಾಜ್ಯವನ್ನ ಇನ್ನಷ್ಟು ಸಾಲದ ಹೊರಗೆ ತಳ್ಳುವ ಬಜೆಟಿನ ಹಾಗೆ ಇದು ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇದೆ. ಈ ಬಜೆಟ್ ನಿಜವಾಗ್ಲೂ ಕಾಂಗ್ರೆಸ್ ಹೇಳೋ ಪ್ರಕಾರ ರಾಜ್ಯದ ಅಭಿವೃದ್ಧಿಗೆ ಸಹಾಯವನ್ನ ಮಾಡುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಆರ್ಥಿಕ ಒತ್ತಡವನ್ನ ನಮ್ಮ ಮೇಲೆ ಹೇರುತ್ತಾ? ಉತ್ತರ ಎಲ್ರಿಗೂ ಗೊತ್ತಿದೆ, ಆದ್ರೂ ನೋಡೋಣ, ಕಾಲ ಉತ್ತರ ಕೊಡುತ್ತೆ ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.